ನಮಸ್ಕಾರ. ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷನೇ ಆಗೋಯಿತು. ಆದರೆ ಇದುವರೆಗೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಕೆಲವು ಭಾಗಗಳಲ್ಲಿ ಇನ್ನೂ ಮರೀಚಿಕೆ. ನಮ್ಮನ್ನಾಳುವಂಥ ಸರ್ಕಾರಗಳು ಅಥವಾ ಜನಪ್ರತಿನಿಧಿಗಳು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಲ್ಲಿಯೂ ಕೂಡ ಸಂಪೂರ್ಣ ಫೇಲ್ಯೂರ್ ಆಗ್ತಿದ್ದಾರೆ, ವಿಫಲರಾಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಸುಮಾರು ದಿಬ್ಬೂರಹಳ್ಳಿ ಅನ್ನುವಂಥ ಒಂದು ಸ್ಥಳ ಇದೆ. ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ಬಸ್ ನಿಲ್ದಾಣ ಇಲ್ಲ, ರಸ್ತೆಯಲ್ಲೇ ಪ್ರಯಾಣಿಕರು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ. ಮತ್ತು ಈ ಸಂಬಂಧ ನೋಟಿಸ್ ನೀಡಿದ್ರೂ ಕೂಡ ಕ್ಯಾರೆ ಅನ್ನೋದಿಲ್ಲ. ಮತ್ತೊಂದು ಕಡೆ ಅಂಗಡಿ ಮಾಲೀಕರು ಒತ್ತುವರಿ ಮಾಡಿಕೊಂಡು ಫುಟ್ಪಾತನ್ನು ಸಂಪೂರ್ಣ ಆವರಿಸ್ಕೊಂಡಿದ್ದಾರೆ. ಹಾಗಾಗಿ ಈ ವೇಳೆ ದಾರಿ ಹೋಕರು ಕೂಡ ಆ ಫುಟ್ಪಾತ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೊಂದು ಕಡೆ ಬಸ್ ಸ್ಟ್ಯಾಂಡೇ ಸರಿಯಾಗಿಲ್ಲ, ಪ್ರಯಾಣಿಕರಿಗೆ ಬಸ್ಗೋಸ್ಕರ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ. ಮಳೆ ಬಂದಂತಹ ಸಂದರ್ಭದಲ್ಲಂತೂ ಕೆಸರುಗದ್ದೆ ಅಂತ ಆಗಿಬಿಡುತ್ತೆ. ಹೆದ್ದಾರಿಯಲ್ಲಿ ಬಸ್ಗಳು ನಿಲ್ಲಿಸೋದೇ ಇಲ್ಲ, ಸಿಗ್ನಲ್ ಇಲ್ಲ. ಹಾಗಾಗಿ ವಾಹನ ಸವಾರರು ಕೂಡ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ. ಇದೆಲ್ಲದರ ಬಗ್ಗೆ ನಾವು ಇವತ್ತು ಕಂಪ್ಲೀಟಾಗಿ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ಇಲ್ಲಿ ಬಸ್ ನಿಲ್ದಾಣ ಇಲ್ಲದೆ ಪ್ರಯಾಣಿಕರ ಪರದಾಟ. ನೋಟಿಸ್ ನೀಡಿದ್ರೂ ಕೂಡ ಕ್ಯಾರೆ ಅನ್ನೋದೇ ಇಲ್ಲ ಅಂಗಡಿ ಮಾಲೀಕರು. ಹೆದ್ದಾರಿಯಲ್ಲಿ ಸಿಗ್ನಲ್ ಇಲ್ಲದೆ ವಾಹನ ಸವಾರರು ಪರದಾಟ ನಡೆಸ್ತಾರೆ. ಚರಂಡಿ ಒತ್ತುವರಿಯಿಂದ ಪಾದಾಚಾರಿಗಳಿಗೆ ಪರಮ ಸಂಕಷ್ಟ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ದಿಬ್ಬೂರಹಳ್ಳಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಬಸ್ ನಿಲ್ದಾಣ ಇಲ್ಲದೆ ರಸ್ತೆಯಲ್ಲೇ ಪರದಾಟ. ದಿಬ್ಬೂರಹಳ್ಳಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ನಿತ್ಯ ನರಕ ದರ್ಶನವಾಗುತ್ತೆ. ರಾಜ್ಯ ಹೆದ್ದಾರಿ 5ರಲ್ಲಿ ಸಮಸ್ಯೆಗಳು ಬಿಗಡಾಯಿಸಿದೆ. ಪ್ರಾಣ ಭಯದಲ್ಲೇ ವಾಹನ ಸವಾರರು ಓಡಾಡುವಂತಹ ಪರಿಸ್ಥಿತಿ. ಇದು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ದಿಬ್ಬೂರಹಳ್ಳಿಯ ದುಸ್ಥಿತಿ ನಿಮಗೆ ಹೇಳ್ತಾ ಇರುವಂಥದ್ದು. ಸುಮಾರು 20ರಿಂದ 30 ವರ್ಷಗಳಿಂದ ಬಸ್ ನಿಲ್ದಾಣವೇ ಇಲ್ಲ ಇಲ್ಲಿ. ಇನ್ನು ಪ್ರಯಾಣಿಕರ ಪಾಡೇನು, ಪ್ರಯಾಣಿಕರ ಪರಿಸ್ಥಿತಿ ಹೇಗಾಗಬೇಡ. 20-30 ವರ್ಷದಿಂದ ಬಸ್ ಸ್ಟ್ಯಾಂಡೇ ಇಲ್ಲ ಅಂತಂದ್ರೆ ಪ್ರಯಾಣಿಕರು ಹೇಗ್ರಿ ನಿಂತ್ಕೋತಾರೆ ಬಸ್ಗೋಸ್ಕರ? ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಕಾಯಬೇಕು? ಬಸ್ ಬಂದು ಎಲ್ಲಿ ನಿಂತ್ಕೋತವೆ? ರಸ್ತೆ ಮಧ್ಯೆ ನಿಂತು ಬಸ್ಗೋಸ್ಕರ ಕಾಯ್ತಾರೆ ಪ್ರಯಾಣಿಕರು. ರಸ್ತೆ ಮತ್ತು ಚರಂಡಿಗಳ ಮೇಲೆ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ ಅಲ್ಲಿರುವಂತಹ ಅಂಗಡಿ ಮಾಲೀಕರು. ನಡೆಯೋದಕ್ಕೆ ಬಿಡಿ, ಈ ವೇಳೆ ಯಾವ ಪರಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಂದರೆ ದಾರಿ ಹೋಕರು ಕೂಡ ಓಡಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧ್ಯನೇ ಆಗೋದಿಲ್ಲ. ಅಂಥ ಪರಿಸ್ಥಿತಿಗಳು. ಶಿಡ್ಲಘಟ್ಟ, ಚಿಂತಾಮಣಿ, ಬಾಗೇಪಲ್ಲಿ ಸಂಧಿಸುವಂಥ ಪ್ರಮುಖವಾದಂಥ ವೃತ್ತ. ಯಾವುದೇ ಸೂಕ್ತ ಟ್ರಾಫಿಕ್ ಸಿಗ್ನಲ್ ಇಲ್ಲದೆ ಇರೋದ್ರಿಂದ ಸಮಸ್ಯೆಗಳು ಎದುರಾಗ್ತಿದೆ. ವೇಗವಾಗಿ ಬರುವಂಥ ವಾಹನಗಳಿಂದ ಸಣ್ಣ ಪುಟ್ಟ ಅಪಘಾತಗಳಾಗುತ್ತೆ. ಕಳೆದ 30 ವರ್ಷಗಳಿಂದ ಬಸ್ ನಿಲ್ದಾಣ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ದಿವ್ಯ ನಿರ್ಲಕ್ಷ್ಯ. ಇನ್ನು ಎಷ್ಟು ಜೀವಗಳು ಹೋದ ಮೇಲೆ ಇವರು ಎಚ್ಚೆತ್ತುಕೊಳ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಜನ. ನಾನಾ ಸಮಸ್ಯೆಗಳು ಸಾರ್ವಜನಿಕರ ಪಾಲಿಗೆ ನುಂಗಲಾರದ ತುತ್ತಿದು. ಕೂಡಲೇ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಳ್ಳಬೇಕು. ಅಕ್ರಮ ಪೆಟ್ಟಿಗೆ ಅಂಗಡಿಗಳನ್ನು ಅಲ್ಲಿ ತೆರವುಗೊಳಿಸಬೇಕು. ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಪ್ರಯಾಣಿಕರಿಗೆ ಸುಸಜ್ಜಿತ ಬಸ್ ನಿಲ್ದಾಣ ಸಿಗ್ತಾ ಇಲ್ಲ, ಟ್ರಾಫಿಕ್ ಸಿಗ್ನಲ್ ವ್ಯವಸ್ಥೆ ಇಲ್ಲ. ಇದೆಲ್ಲವನ್ನೂ ಸರಿ ಮಾಡಬೇಕಿದೆ. ಮುಂದಾಗುವಂಥ ಅನಾಹುತಗಳಿಗೆ ಇದು ಸರಿಯಾಗಿಲ್ಲ ಅಂತಂದ್ರೆ ಮುಂದಾಗುವಂಥ ಅನಾಹುತಗಳಿಗೆ ನೇರ ಹೊಣೆ ಅಲ್ಲಿನ ಸಂಬಂಧಪಟ್ಟಂತಹ ಇಲಾಖೆ ಅಥವಾ ಅಧಿಕಾರಿಗಳೇ ಆಗಿರ್ತಾರೆ. ವೀಕ್ಷಕರೇ, ದಿಬ್ಬೂರಹಳ್ಳಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ನಿತ್ಯ ನರಕ ದರ್ಶನವಾಗುತ್ತೆ. ವಾಹನ ಸವಾರರಿಗೆ ಪರದಾಟ. ರಾಜ್ಯ ಹೆದ್ದಾರಿ 5ರ ಮೂಲಕ ಶಿಡ್ಲಘಟ್ಟ, ಚಿಂತಾಮಣಿ ಹಾಗೂ ಬಾಗೇಪಲ್ಲಿ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖವಾದಂಥ ವೃತ್ತ. ಇಲ್ಲಿ ದಿನದಿಂದ ದಿನಕ್ಕೆ ಸಮಸ್ಯೆಗಳಂತೂ ಬಿಗಡಾಯಿಸ್ತಾಲೇ ಇದ್ದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ರಸ್ತೆ ಮೇಲೆ ಸಂಚರಿಸುವಂಥ ವಾಹನ ಸವಾರರು ಪ್ರತಿದಿನ ಜೀವ ಅಂಗೈಯಲ್ಲಿಡ್ಕೊಂಡೇ ಓಡಾಡಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ. ಸೂಕ್ತ ಬಸ್ ನಿಲ್ದಾಣ ಇಲ್ಲ. ಮತ್ತೊಂದು ಕಡೆ ಫುಟ್ಪಾತನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವಂಥ ವ್ಯಾಪಾರಸ್ಥರು. ಹಾಗಾಗಿ ರಸ್ತೆಯಂತೂ ಸಂಪೂರ್ಣ ಕಿರಿದಾಗಿ ಹೋಗಿದೆ. ಪ್ರಯಾಣಿಕರು ಮತ್ತು ಸವಾರರು ಪಡ್ತಾ ಇರುವಂಥ ಪಾಡಂತೂ ಹೇಳುತ್ತಿರೋದು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ
ಶಿಡ್ಲಘಟ್ಟ ತಾಲೂಕಿನಲ್ಲಿ ಬರುವಂತಹ ದಿಬ್ಬೂರಹಳ್ಳಿಯ ದುಸ್ಥಿತಿ. ಬನ್ನಿ ನೋಡೋಣ ಅಲ್ಲಿನ ಅವ್ಯವಸ್ಥೆಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನು. ಸುಮಾರು 20 ರಿಂದ 30 ವರ್ಷಗಳಿಂದ ಇಲ್ಲಿ ಸೂಕ್ತವಾದ ಬಸ್ ನಿಲ್ದಾಣವೇ ಇಲ್ಲ. ಹೌದು, ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಓಡಾಡುವ ಈ ಪ್ರದೇಶದಲ್ಲಿ ನಿಲ್ದಾಣವಿಲ್ಲದಿರುವುದು ದುರಂತ. ರಾಜ್ಯ ಹೆದ್ದಾರಿಯಾದ್ದರಿಂದ ವೇಗವಾಗಿ ಬರುವ ವಾಹನಗಳ ಮಧ್ಯೆಯೇ ಪ್ರಯಾಣಿಕರು ಬಸ್ ಹತ್ತುವ ದುಸ್ಥಿತಿ ಎದುರಾಗಿದೆ. ರಸ್ತೆಯ ಮಧ್ಯೆ ನಿಂತು ಬಸ್ಗಾಗಿ ಕಾಯುವ ಪ್ರಯಾಣಿಕರ ಪ್ರಾಣಕ್ಕೆ ಇಲ್ಲಿ ಯಾರೂ ಗ್ಯಾರಂಟಿ ನೀಡುವವರೇ ಇಲ್ಲ. ರಸ್ತೆ ಮತ್ತು ಚರಂಡಿಗಳ ಮೇಲೆ ಅಕ್ರಮವಾಗಿ ನಿರ್ಮಿಸಿರುವ ಪೆಟ್ಟಿಗೆ ಅಂಗಡಿಗಳು ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸಿವೆ. ಪಾದಾಚಾರಿಗಳು ಸುಗಮವಾಗಿ ನಡೆಯುವುದಕ್ಕಿರಲಿ ಎಲ್ಲಲಿಕ್ಕೂ ಜಾಗವಿಲ್ಲದಂತೆ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಅಧಿಕಾರಿಗಳು ಈಗಾಗಲೇ ಹಲವು ಬಾರಿ ಅಂಗಡಿ ಮಾಲೀಕರಿಗೆ ತೆರವುಗೊಳಿಸುವಂತೆ ನೋಟಿಸ್ ನೀಡಿದ್ದರೂ ಕ್ಯಾರೆ ಎನ್ನದ ಮಾಲೀಕರು ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ಇವರ ಮೇಲೆ ಕ್ರಮ ಕೈಗೊಳ್ಳುವವರು ಯಾರು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ, ಚಿಂತಾಮಣಿ ಮತ್ತು ಬಾಗೇಪಲ್ಲಿ ಮಾರ್ಗಗಳನ್ನು ಸಂಧಿಸುವ ಈ ಪ್ರಮುಖ ವೃತ್ತದಲ್ಲಿ ವಾಹನಗಳ ದಟ್ಟಣೆ ವಿಪರೀತವಾಗಿದೆ. ಯಾವುದೇ ಸೂಕ್ತ ಟ್ರಾಫಿಕ್ ಸಿಗ್ನಲ್ ಇಲ್ಲದಿರುವುದು ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ವೇಗವಾಗಿ ಬರುವ ವಾಹನಗಳು ಒಂದೇ ಕಡೆ ಸೇರುವುದರಿಂದ ಸವಾರರು ಪರದಾಡ್ತಾ ಇದ್ದು ಸಣ್ಣ ಪುಟ್ಟ ಅಪಘಾತಗಳು ಇಲ್ಲಿ ನಿತ್ಯದ ಕಥೆಯಾಗಿವೆ. ನಮ್ಮೂರಿನಲ್ಲಿ ಕಳೆದ 30 ವರ್ಷಗಳಿಂದ ಬಸ್ ನಿಲ್ದಾಣ ಇಲ್ಲ. ರಸ್ತೆ ಬದಿಯ ಅಂಗಡಿಗಳಿಂದ ನಡೆದಾಡಲು ಆಗುತ್ತಿಲ್ಲ. ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಸ್ಪಂದಿಸುತ್ತಿಲ್ಲ. ಇನ್ನು ಎಷ್ಟು ಜೀವಗಳು ಹೋದ ಮೇಲೆ ಇವರು ಎಚ್ಚೆತ್ತುಕೊಳ್ತಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ದಿಬ್ಬೂರಹಳ್ಳಿ ವೃತ್ತದ ಈ ಸಮಸ್ಯೆಗಳು ಸಾರ್ವಜನಿಕರ ಪಾಲಿಗೆ ನುಂಗಲಾರದ ತುತ್ತಾಗಿವೆ. ಕೂಡಲೇ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡು ಅಕ್ರಮ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸಿ ಪ್ರಯಾಣಿಕರಿಗೆ ಸುಸಜ್ಜಿತ ಬಸ್ ನಿಲ್ದಾಣ ಹಾಗೂ ಟ್ರಾಫಿಕ್ ಸಿಗ್ನಲ್ ವ್ಯವಸ್ಥೆ ಕಲ್ಪಿಸಬೇಕಿದೆ. ಇಲ್ಲವಾದಲ್ಲಿ ಮುಂದಾಗುವ ಅನಾಹುತಗಳಿಗೆ ಅಧಿಕಾರಿಗಳೇ ನೇರ ಹೊಣೆಗಾರರಾಗಬೇಕಾಗುತ್ತೆ. ಫ್ರೀಡಂ ಟಿವಿ, ಚಿಕ್ಕಬಳ್ಳಾಪುರ. ಗಮನಿಸ್ತಾ ಇದ್ವಿ ಒಂದಷ್ಟು ದೃಶ್ಯಗಳನ್ನ ನಾವು ನೋಡ್ತಾ ಹೋದರೆ ಪ್ರಯಾಣಿಕರ ಪರದಾಟ ಹೇಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಚಿಕ್ಕಬಳ್ಳಾಪುರದ ಈ ದಿಬ್ಬೂರಹಳ್ಳಿ ಅನ್ನುವಂಥ ಒಂದು ಸ್ಥಳ, ಆ ಸ್ಥಳದಲ್ಲಿನ ಒಂದು ಅವ್ಯವಸ್ಥೆಗಳೇನಿದೆ ಅನ್ನುವಂಥದ್ದನ್ನು ನಾವು ನೋಡ್ತಿದ್ವಿ. ನೋಡಿ, ಬಸ್ ಸ್ಟಾಪೇ ಇಲ್ಲ, ರಸ್ತೆ ಮಧ್ಯದಲ್ಲಿ ಬಸ್ ನಿಲ್ಲಿಸಬೇಕು, ಅಲ್ಲೇ ಪ್ರಯಾಣಿಕರು ಹತ್ಕೊಳ್ಬೇಕು, ಇನ್ನು ಹಿಂದೆ ಬರುವಂಥ ವೆಹಿಕಲ್ಗಳು ಹಾಗೆ ನಿಲ್ಲಿಸ್ಕೊಳ್ಬೇಕು ಬಸ್ ಮೂವ್ ಆಗೋವರೆಗೂ. ಕಿರಿದಾದಂಥ ರಸ್ತೆಗಳು, ಇನ್ನು ವ್ಯಾಪಾರಸ್ಥರಂತೂ ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಟ್ಟಿದ್ದಾರೆ. ಫುಟ್ಪಾತನ್ನು ಕೂಡ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಕಳೆದ 30 ವರ್ಷ ಆಯಿತು, 20 ರಿಂದ 30 ವರ್ಷ ಆಗಿದೆ, ಇದುವರೆಗೂ ಬಸ್ ಸ್ಟ್ಯಾಂಡ್ ಇಲ್ಲ. ಅಲ್ಲಿ ನಮ್ಮನ್ನಾಳುವಂಥ ಜನಪ್ರತಿನಿಧಿಗಳಿಗೆ ಇದಾವುದು ಕಾಣಿಸೋದೇ ಇಲ್ವಾ? ಅಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಜನ ವೋಟ್ ಹಾಕ್ತಾರೆ, ಆದರೆ ವೋಟ್ ಹಾಕುವಾಗ ಇರುವಂಥ ಕಾಳಜಿ ವೋಟ್ ಹಾಕಿಸ್ಕೊಂಡು ಗೆದ್ದ ನಂತರದಲ್ಲಿ ಇರೋದಿಲ್ವಲ್ಲ ಅಂತ ಆಕ್ರೋಶವನ್ನು ಹೊರಹಾಕ್ತಾರೆ ಅಲ್ಲಿನ ಜನ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಚಿಕ್ಕಬಳ್ಳಾಪುರದ ದಿಬ್ಬೂರಹಳ್ಳಿ ಯಾವ ರೀತಿ ಅವ್ಯವಸ್ಥೆಗಳ ಆಗರವಾಗಿದೆ? ಒಂದು ಕಡೆ ಬಸ್ ಸ್ಟ್ಯಾಂಡ್ ಇಲ್ಲ, ಮತ್ತೊಂದು ಕಡೆ ಸಿಗ್ನಲ್ ವ್ಯವಸ್ಥೆ ಇಲ್ಲ, ಮತ್ತೊಂದು ಕಡೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಯಾವ ರೀತಿ ಅಲ್ಲಿನ ಜನ ನಲುಗಿ ಹೋಗ್ತಿದ್ದಾರೆ ಅಂತ. ಎಸ್, ಖಂಡಿತ ವಸಂತ್. ಏನು ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಇದು ಒಂದು ಮುಖ್ಯವಾದಂತ ಪಟ್ಟಣ ಆಗಿದೆ. ಈ ಪಟ್ಟಣದಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಜೊತೆಗೆ ಅಲ್ಲಿ ಒಂದು 40 ರಿಂದ 50 ಅಡಿ ಇರ್ಬೇಕಾದಂತ ರಸ್ತೆ ಈಗ ಕೇವಲ ಒಂದು 20 ರಿಂದ 25 ಅಡಿಗೆ ಬಂದು ನಿಂತಿದೆ. ಅಂದ್ರೆ ಆ ಕಡೆ ಎರಡೂ ಬದಿಗಳಲ್ಲೂ ಸಹ ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಫುಟ್ಪಾತ್ ಸಂಪೂರ್ಣವಾಗಿ ಯಾವಾಗ ಒತ್ತುವರಿ ಮಾಡ್ಕೊಂಡ್ರು ಆಗ ಎಲ್ಲಾ ವಾಹನಗಳನ್ನು ತಂದು ರಸ್ತೆಯಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಮಧ್ಯ ಸರ್ಕಲ್ ನಲ್ಲಿ ಒಂದು ಬೀದಿ ದೀಪವನ್ನ ಅಳವಡಿಕೆ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಸಿಗ್ನಲ್ಗಳು ಸಹ ಇಲ್ಲ. ಅಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸ್ತಾ ಇದಾವೆ. ಅಲ್ಲಿ ಒಂದು ಸಿಗ್ನಲ್ ಇಲ್ಲ, ಮತ್ತೆ ಮಧ್ಯಭಾಗದಲ್ಲಿ ಒಂದು ವಿದ್ಯುತ್ ದೀಪವನ್ನ ಮಾಡಿರೋದ್ರಿಂದ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಲ್ಲಿನ ವಾಹನ ಸವಾರರಿಗೆ ಅಂತಾನೆ ಹೇಳ್ಬಹುದು. ಜೊತೆಗೆ ಈ ಫುಟ್ಪಾತ್ ಒತ್ತುವರಿ ಆಗಿರೋದ್ರಿಂದನೂ ಸಹ ಅಲ್ಲಿ ತುಂಬಾ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಅಲ್ಲಿನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರು ಸಹ ಗಮನವನ್ನ ಹರಿಸ್ತಾ ಇಲ್ಲ. ಅಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕಂತ ಒಂದು ಅನಿವಾರ್ಯತೆ ಇದೆ. ಈ ಬಗ್ಗೆ ಅಲ್ಲಿನ ಸ್ಥಳೀಯ ಶಾಸಕರು ಸಹ ಒಮ್ಮೆ ಭೇಟಿ ನೀಡಿ ಈ ಬಗ್ಗೆ ಅಧಿಕಾರಿಗಳಿಗೆ ಕೂಲಂಕುಷವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರಿಗೆ, ಆದಷ್ಟು ಬೇಗ ಈ ರಸ್ತೆಯನ್ನ ಅಗಲೀಕರಣ ಮಾಡಿ ಅಂತೇಳಿ. ಆದ್ರೆ ಅಲ್ಲಿನ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ವ್ಯಾಪಾರಿಗಳನ್ನ ತೆರವುಗೊಳಿಸೋದಕ್ಕೆ ಈ ಅಧಿಕಾರಿಗಳ ಕೈಯಲ್ಲಿ ಆಗ್ತಾ ಇಲ್ಲ.
ಇದು ಎಲ್ಲೋ ಒಂದ್ ಕಡೆ ಇವ್ರ ಅಧಿಕಾರಿಗಳು ಸಹ ಏನಾದ್ರು ಆ ಒಂದು ಇದಕ್ಕೆ ರಾಜಕಾರಣಿಗಳ ಒಂದು ಭಯಕ್ಕೆ ಏನಾದ್ರು ಬಿದ್ದು ಇವರು ಈ ರೀತಿ ಮಾಡ್ತಾ ಇದಾರ ಅನ್ನುವಂತ ಒಂದು ಅನುಮಾನವನ್ನು ಸಹ ಕಾಡ್ತಾ ಇದೆ. ಜೊತೆಗೆ ಈ ಒಂದು ಇದು ದೀಪಗಳು ಇಲ್ದಲೇ ಇರೋದ್ರಿಂದ, ಸಿಗ್ನಲ್ಗಳು ಇಲ್ದಲೇ ಇರೋದ್ರಿಂದ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಜೊತೆಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅಲ್ಲಿ. ಇವತ್ತೆಲ್ಲ ಒಂದು 35ರಿಂದ 40 ವರ್ಷ ಆಗಿದೆ ಆ ಪಟ್ಟಣ ಡೆವಲಪ್ಮೆಂಟ್ ಆಗಿ. ಅವತ್ತಿನಿಂದ ಇವತ್ತಿನವರೆಗೂ ಸಹ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಅಲ್ಲಿ ನಿರ್ಮಾಣ ಮಾಡಿಲ್ಲ. ಮಧ್ಯಭಾಗದಲ್ಲಿ ಬಂದು ರಸ್ತೆಗಳಲ್ಲಿ ಬಸ್ಗಳನ್ನ ನಿಲ್ಲಿಸ್ತಾರೆ. ಅಲ್ಲಿನ ಶಾಲಾ ಮಕ್ಕಳಿರ್ಬಹುದು ಅಥವಾ ಸಾರ್ವಜನಿಕರಿರ್ಬಹುದು, ಎರಡೂ ಬದಿಗಳಲ್ಲಿ ವಾಹನ ಬರ್ತಾ ಇರುತ್ತೆ. ಆದ್ರೆ ಅಲ್ಲೇ ಬಸ್ಸನ್ನ ಹತ್ತಬೇಕು, ಅಲ್ಲೇ ಇಳಿಬೇಕು. ಇದು ತುಂಬಾ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಅಂತಾನೆ ಹೇಳ್ಬೋದು. ಅಲ್ಲ, ಇದು ನಮ್ಮನ್ನಾಳುವಂತ ಜನಪ್ರತಿನಿಧಿಗಳಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ವಾ ಅಂತ, ಅಥವಾ ಅವ್ರಿಗೆ ಮನವಿ ಸಲ್ಲಿಸಿದ್ರು ಹಾಗೆ ಸುಮ್ಮನೆ ಇದ್ದಾರಾ, ಅಥವಾ ಮನವಿ ಸಲ್ಲಿಸೇ ಇಲ್ವಾ, ಅಥವಾ 20-30 ವರ್ಷದಿಂದ ಬಸ್ ಸ್ಟ್ಯಾಂಡ್ ಇಲ್ಲ ಅನ್ನುವಂಥ ಒಂದು ಸಣ್ಣ ಅರಿವು ಅಥವಾ ತಿಳುವಳಿಕೆ ಕೂಡ, ಒಂದು ಕಾಮನ್ ಸೆನ್ಸ್ ಕೂಡ ಜನಪ್ರತಿನಿಧಿಗಳಿಗೆ, ಆ ಭಾಗದ ಜನಪ್ರತಿನಿಧಿಗಳಿಗೆ ಇಲ್ವಾ ಅಂತ? ಈ ಕಳೆದ ವರ್ಷಗಳಲ್ಲೆಲ್ಲ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈಗಿನ ಶಾಸಕರು ಸಹ 1-2 ಬಾರಿ ಅಧಿಕಾರಿಗಳನ್ನ ಕರೆದು ಸಭೆಯನ್ನ ಮಾಡಿ ಇಲ್ಲಿ ಫುಟ್ಪಾತ್ ಅನ್ನ ಒತ್ತುವರಿಯನ್ನು ತೆರವುಗೊಳಿಸಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ರೂಪರೇಷೆಯನ್ನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅದು ಇದುವರೆಗೂ ಸಹ ಕಾರ್ಯರೂಪಕ್ಕೆ ಬಂದಿಲ್ಲ. ಅಲ್ಲಿನ ಅಧಿಕಾರಿಗಳು ಈಗ ಅಲ್ಲಿನ ಫುಟ್ಪಾತ್ ಅನ್ನ ತೆರವುಗೊಳಿಸಿದ್ರೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಬಹುದು. ಆದ್ರೆ ಅಧಿಕಾರಿಗಳು ಆ ಒಂದು ಫುಟ್ಪಾತ್ ತೆರವು ಮಾಡೋದಕ್ಕೂ ಸಹ ಮುಂದೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ಅಲ್ಲಿನ ಪಂಚಾಯಿತಿಯವರು ಕೇಳಿದ್ರೆ ಇದು ನಮಗೆ ಬರೋದಿಲ್ಲ, ಇದು PWD ಡಿಪಾರ್ಟ್ಮೆಂಟ್ ಇಲಾಖೆಗೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ಮಧ್ಯಭಾಗದಲ್ಲೇ ಅವರ ಪಂಚಾಯಿತಿ ಕಟ್ಟಡ ಸಹ ಇದೆ, ಅಲ್ಲೇನೆ ಅದೇ ರಸ್ತೆ ಬದಿಯಲ್ಲೇ ಇದೆ ಪಂಚಾಯಿತಿ ಕಟ್ಟಡ. ಅವರಾದ್ರೂ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಿತ್ತು, ಅಥವಾ ಮೇಲಾಧಿಕಾರಿಗಳಿಗೆ ಅವರಾದ್ರೂ ಒಂದು ಪತ್ರವನ್ನ ಬರೀಬೇಕಿತ್ತು. ಸಾರ್ವಜನಿಕರು ಅನೇಕ ಬಾರಿ ಮನವಿಯನ್ನ ಮಾಡಿದ್ದಾರೆ, ಅಲ್ಲಿನ ಸ್ಥಳೀಯ ರಾಜಕಾರಣಿಗಳಿಗೂ ಮಾಡಿದ್ದಾರೆ, ಶಾಸಕರಿಗೂ ಸಹ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾಕೋ ಏನೋ ಒಂದು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ. ಮತ್ತೊಂದು ಕಡೆ ಅಲ್ಲಿ ಈ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು, ರಸ್ತೆನೂ ಕೂಡ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ಹಾಕ್ಕೊಂಡಿದಾರಲ್ಲ, ಅವ್ರನ್ನ ತೆರವು ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ, ಅಂದ್ರೆ ಇಚ್ಛಾಶಕ್ತಿ ಕೊರತೆನಾ ಹೇಗೆ ಅಂತ? ಇದು ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳ ಒತ್ತಡಕ್ಕೆ ಅಧಿಕಾರಿಗಳು ಮಣಿತಾ ಇದ್ದಾರೆ ಅಂತ ಹೇಳ್ಬೋದು. ಇಚ್ಛಾಶಕ್ತಿ ಕೊರತೆ ಅನ್ನೋದಕ್ಕಿಂತಲೂ ಇಲ್ಲಿನ ಅಧಿಕಾರಿಗಳು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅವರಿಗೆ ಅವರ ಬೆಂಬಲಿಗರು ಕೆಲವೊಂದಷ್ಟು ಜನ ಅಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ. ಅಂತವ್ರನ್ನ ಯಾವ ರೀತಿ ನಾವು ತೆರವುಗೊಳಿಸೋದು, ನಾವೀಗ ತೆರವುಗೊಳಿಸೋದಕ್ಕೆ ಹೋದ್ರೆ ನಮಗೆ ಮೇಲಿನಿಂದ ಪ್ರೆಷರ್ ಬರುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಹಿಂಜರಿತಾ ಇದ್ದಾರೆ ಅಂತಾನ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಫುಟ್ಪಾತ್ ಮೇಲೆ ಇರ್ತಕ್ಕಂಥವ್ರು ಯಾರು ಸಹ ಅಲ್ಲಿ ಸ್ಥಳೀಯರು ಅನ್ನೋದಕ್ಕಿಂತಲೂ ಎಲ್ಲ ಹೊರಗಡೆಯವರೇ ತುಂಬಾ ಜನ ಇದ್ದಾರೆ. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಅಧಿಕಾರಿಗಳು ಅದನ್ನ ತೆರವುಗೊಳಿಸೋದಕ್ಕೂ ಮುಂದಾಗಿಲ್ಲ. ಒಮ್ಮೆ ಬಂದಿದ್ದಾರೆ, ಅಳತೆ ಮಾಡ್ಕೊಂಡು ಹೋಗಿದ್ದಾರೆ, ಅಷ್ಟು ಬಿಟ್ರೆ ಇದುವರೆಗೂ ಸಹ ಇಲ್ಲಿ ಯಾವ ಅಧಿಕಾರಿಗಳು ಬರ್ಲಿಲ್ಲ, ಈ ಒಂದು ಫುಟ್ಪಾತ್ ಅನ್ನ ತೆರವುಗೊಳಿಸಲಿಲ್ಲ ಅಂತೇಳಿ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅದು ಅದೇ ಒಂದು ಜಾಗದಲ್ಲಿಯೇ ಒಂದು ಗ್ರಂಥಾಲಯ ಸಹ ಇದೆ ಆ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ. ಆ ಫುಟ್ಪಾತ್ ಮೇಲೆ ಹೋಗೋದು, ಆ ಗ್ರಂಥಾಲಯಕ್ಕೆ ಹೋಗೋದಕ್ಕೂ ಸಹ ರಸ್ತೆ ಇಲ್ಲ. ಆ ರೀತಿ ಒಂದು ಅವ್ಯವಸ್ಥೆ ಆಗ್ಬಿಟ್ಟಿದೆ ಅಲ್ಲಿ. ಎಲ್ಲ ಟೀ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ಅಂಗಡಿಗಳು ಪ್ರತಿಯೊಂದನ್ನು ಆ ಫುಟ್ಪಾತ್ ಮೇಲೆ ಇಟ್ಕೊಂಡಿರೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ಗ್ರಂಥಾಲಯಕ್ಕೂ ಸಾರ್ವಜನಿಕರು ಹೋಗೋದಕ್ಕಾಗ್ತಾ ಇಲ್ಲ. ಅಂತ ಸಮಸ್ಯೆ ಅಲ್ಲಿದ್ರು ಸಹ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಅಂತಾನೆ ಹೇಳ್ಬಹುದು. ಈಗ ಫುಟ್ಪಾತ್ ಒತ್ತುವರಿ ತೆರವು ಅನ್ನೋದು ಬರೀ ಬೆಂಗಳೂರಿಗೆ ಅಷ್ಟೇ ಸೀಮಿತನ? ರಾಜ್ಯದ ನಾನಾ ಭಾಗಗಳಲ್ಲಿ ಈ ರೀತಿಯ ಸಮಸ್ಯೆಗಳಾಗಿರುವಾಗ ಫುಟ್ಪಾತ್ ಒತ್ತುವರಿ ತೆರವು ಪ್ರಕ್ರಿಯೆ ನಾನಾ ಜಿಲ್ಲೆಗಳಲ್ಲೂ ಕೂಡ ಆಗ್ಬೇಕಲ್ಲ ಅಂತ, ಆ ಒಂದಷ್ಟು ಪ್ರಕ್ರಿಯೆಗಳಾದ್ರೆ ಈ ಸಮಸ್ಯೆ ಉಲ್ಬಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಎಸ್, ಖಂಡಿತ. ಈ ಬಗ್ಗೆ ಇಲ್ಲಿನ ಸ್ಥಳೀಯ ಶಾಸಕರು ಸ್ವಲ್ಪ ಹೆಚ್ಚಿನ ಗಮನವನ್ನ ಹರಿಸಿ ಈ ಬಗ್ಗೆ ಒಂದು ಕ್ರಮಕ್ಕೆ ಮುಂದಾದ್ರೆ ಅಧಿಕಾರಿಗಳು ಸಹ ಎಚ್ಚೆತ್ಕೊಳ್ತಾರೆ ಅನ್ನುವಂತ ಒಂದು ವ್ಯಾಪಕ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಕೇವಲ ಸಾರ್ವಜನಿಕರು ಮಾತ್ರ ಅಲ್ಲ, ನಾವು ಸಹ ಅಲ್ಲಿನ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೇವೆ, ಇಲ್ಲಿ ಒಂದು ಫುಟ್ಪಾತ್ ಅನ್ನ ತೆರವುಗೊಳಿಸಿ ಅಂತೇಳಿ. ಆದ್ರೆ ಅಧಿಕಾರಿಗಳು ಯಾಕೋ ಬರೀ ಈಗ ಸರ್ಕಾರ ಹೇಳ್ತಾ ಇರ್ತಕ್ಕಂತ ಒಂದು ಫುಟ್ಪಾತ್ ಒತ್ತುವರಿ ತೆರವು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ. ಈ ಹಳ್ಳಿಗಳ ಕಡೆ ಇರ್ಬೋದು ಅಥವಾ ಪಟ್ಟಣ ಪಂಚಾಯತಿಗಳ ಕಡೆ ಇರ್ಬೋದು, ಇದು ಇನ್ನೂ ಸಹ ಜಾರಿಗೆ ಬಂದಿಲ್ಲ. ಸಂತೋಷ್, ಮತ್ತೊಂದು ಕಡೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಅಲ್ಲಿ ಒಂದು ಬಸ್ ಬರುತ್ತೆ, ರಸ್ತೆ ಮಧ್ಯೆನೇ ಬಸ್ ನಿಲ್ಲಿಸ್ಕೋತಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಮೊದಲೇನೆ, ಜನ ಅಲ್ಲೇ ರಸ್ತೆ ಒಂದು ಪಕ್ಕದಲ್ಲೇ ಆ ರಸ್ತೆ ಬದಿನಲ್ಲೇ ನಿಂತ್ಕೊಂಡಿರ್ತಾರೆ. ಮಧ್ಯದಲ್ಲಿ ನಿಂತಿರುವಂಥ ಬಸ್ಸನ್ನು ಹತ್ತುತ್ತಾ ಇದ್ದಾರೆ. ಹಿಂದ್ಗಡೆ ಬಂದಂಥ ವೆಹಿಕಲ್ಗಳು ಸಾಲುಗಟ್ಟಿ ಹಾಗೆ ನಿಂತಿವೆ. ಪರಿಸ್ಥಿತಿ ಹಿಂಗಾಗ್ಬಿಟ್ರೆ ಈಗ ಜನ ಎಲ್ಲಿ ನಿಂತ್ಕೋಬೇಕು? ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ, ಅಥವಾ ಪ್ರಯಾಣಿಕರು ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ ಅಂತಂದ್ರೆ ಹೆಂಗೆ ಅಂತ? ಎಸ್, ಖಂಡಿತ. ಏನು ಅಂತಂದ್ರೆ ಈಗ ಬಸ್ಗಳು ಮಧ್ಯ ರಸ್ತೆಯಲ್ಲಿ ನಿಂತ್ಕೊಳ್ಳೋದ್ರಿಂದ ಹಿಂದೆಗಡೆ ಎಲ್ಲಾ ವಾಹನಗಳು ಸಹ ಟ್ರಾಫಿಕ್ ದಟ್ಟಣೆ ಆಗುತ್ತೆ, ಯಾವುದೇ ವಾಹನಗಳು ಸಹ ಸಂಚಾರ ಮಾಡೋದಕ್ಕಾಗಲ್ಲ. ಅದು ಅಲ್ಲದೆ ಅದು ತುಂಬಾ ಕಿರಿದಾದ ರಸ್ತೆ ಆಗಿರೋದ್ರಿಂದ ಈ ಬಸ್ ಅನ್ನ ನಿಲ್ಸೋದಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ, ಅವರು ರಸ್ತೆ ಎಲ್ಲ ನಿಲ್ಲಿಸ್ತಾರೆ, ಅವ್ರಿಗೂ ಸಹ ಬೇರೆ ಆಪ್ಷನ್ ಇಲ್ಲ. ಇದರಿಂದಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ವಯಸ್ಸಾದಂತವ್ರಿಗಿರ್ಬೋದು ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ರಸ್ತೆಯಲ್ಲೇ ನಿಂತ್ಕೊಂಡು ಬಸ್ಸಿಗೆ ವೇಟ್ ಮಾಡಬೇಕು.
ಜೊತೆಗೆ ಯಾವ್ದಾದ್ರು ಬಂದು ವಾಹನ ಬಂದು ಟಚ್ ಮಾಡ್ಕೊಂಡು ಹೋದ್ರು ಸಹ ಅಲ್ಲಿನ ಕೇಳುವಂತ ಪರಿಸ್ಥಿತಿ ಇಲ್ಲ, ಆ ತರ ಆಗ್ಬಿಟ್ಟಿದೆ ಅಲ್ಲಿನ ಸಮಸ್ಯೆ. ಜೊತೆಗೆ ಮಳೆ ಏನಾದ್ರು ಬಂತು ಅಂದ್ರೆ ಎಲ್ಲರ ಅಂಗಡಿ ಮುಂಗಟ್ಟುಗಳ ಹತ್ರ ಹೋಗಿ ಇವರು ತಂಗಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಫುಟ್ಪಾತ್ ಅನ್ನ ತೆರವುಗೊಳಿಸಿ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಕೊಟ್ರೆ ಪ್ರತಿಯೊಬ್ಬರಿಗೂ ಇರ್ಬೋದು, ಸಾರ್ವಜನಿಕರಿಗೆ, ಹಿರಿಯರಿಗೆ ಮತ್ತೆ ಶಾಲಾ ವಿದ್ಯಾರ್ಥಿಗಳಿಗೆ ತುಂಬಾನೇ ಒಂದು ಅನುಕೂಲ ಆಗುತ್ತೆ ಅಂತ ಅಲ್ಲಿನ ಸಾರ್ವಜನಿಕರು ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ವಸಂತ್. ಓಕೆ, ಈ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನೇನಾದರೂ ಮಾತಾಡಿಸುವಂಥ ಅಥವಾ ಅವ್ರ ಗಮನ ಸೆಳೆಯುವಂಥ ಪ್ರಯತ್ನ ಏನಾದರೂ ಮಾಡಿದ್ರೆ ಹೇಗೆ ಅಂತ? ಎಸ್, ಈ ವಿಚಾರವಾಗಿ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿ ಆಗಿರ್ತಕ್ಕಂತಹ ಒಂದು PDO ಅವರನ್ನ ನಾವು ಹೋಗಿ ಭೇಟಿ ಮಾಡಿದ್ವಿ. ಅವರನ್ನ ಮಾತಾಡಿದಂತ ಸಂದರ್ಭದಲ್ಲಿ ನಾನು ಸಹ ಖುದ್ದಾಗಿ PWD ಇಲಾಖೆಗೆ 3-4 ಬಾರಿ ಮನವಿಯನ್ನ ಕೊಟ್ಟಿದ್ದೇನೆ. ಆದ್ರೆ PWD ಇಲಾಖೆ ಅಧಿಕಾರಿಗಳು ಇನ್ನೂ ಸಹ ಇಲ್ಲಿಗೆ ಬಂದು ಕ್ರಮ ತೆಗೆದುಕೊಳ್ಳೋದಕ್ಕೆ ಇದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆ PWD ಅವರೇ ಬರ್ಬೇಕು ಅನ್ನೋಂಥದ್ದೇನಿಲ್ಲ. ಸ್ಥಳೀಯ ಗ್ರಾಮ ಪಂಚಾಯತಿಯವರು ಸಹ ಫುಟ್ಪಾತ್ ಅನ್ನ ತೆರವುಗೊಳಿಸ್ಬಿಟ್ಟು ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲವನ್ನ ಮಾಡ್ಕೊಡ್ಬಹುದು. ಆದ್ರೆ ಯಾಕೋ ಅವರು ಸಹ ಒಂದು ಮೀನಾಮೇಷವನ್ನ ಹೆಣಿಸ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ಈಗ PWD ಇಲಾಖೆಯವರನ್ನ ನಾವು ಸಹ ಭೇಟಿ ಮಾಡಿ ಈ ವಿಚಾರವಾಗಿ ಒಂದು ಮನವಿಯನ್ನ ಕೊಡುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದೀವಿ ವಸಂತ್. ನೀವೊಂದು ಮಾತು ಹೇಳಿದ್ರೆ ಆಗ್ಲೇ ಅಧಿಕಾರಿಗಳು ನೋಟಿಸ್ ನೀಡಿದ್ರು ಕೂಡ ಅಕ್ರಮವಾಗಿ ಇರುವಂಥ ಅಲ್ಲಿನ ಅಂಗಡಿಗಳು ತೆರವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅಂದ್ರೆ ಇಲ್ಲಿ ಮಾಲೀಕರು ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಿದ್ದಾರೆ ಅಂತಂದ್ರೆ ರಾಜಕೀಯ ಪ್ರಭಾವ ಏನಾದರೂ ಕಾರಣ ಇರಬಹುದಾ, ಅಥವಾ ಕಾನೂನಿನ ಭಯ ಅವ್ರಿಗೆ ಇಲ್ಲದೆ ಇರೋದೇ ಕಾರಣನ ಅಂತ? ಎಸ್ ಸರ್, ಖಂಡಿತ ಈಗ ಇದೇ ರೀತಿ ಆಗಿದೆ. ಏನೋ ಇರ್ತಕ್ಕಂಥ ಕೆಲವೊಂದಷ್ಟು ಹೋಟೆಲ್ಗಳನ್ನ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ. ಅಂದ್ರೆ ಇವ್ರಿಗೆ ಯಾವುದೇ ಒಂದು ಅಧಿಕಾರಿಗಳ ಭಯನೂ ಇಲ್ಲ, ಕಾನೂನಿನ ಭಯನೂ ಇಲ್ಲ ಅಂತಾನೆ ಹೇಳ್ಬಹುದು. ಅಧಿಕಾರಿಗಳ ಭಯ ಅಥವಾ ಕಾನೂನಿನ ಭಯ ಇವರಿಗೆ ಏನಾದ್ರು ಇದ್ದಿದ್ರೆ ಈ ರೀತಿಯ ಒಂದು ಇದಕ್ಕೆ ಮುಂದಾಗ್ತಾ ಇರ್ಲಿಲ್ಲ. ಅಲ್ಲಿನ ಅಧಿಕಾರಿಗಳು ಬಂದು ಇವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ನೋಟಿಸ್ ಜಾರಿ ಮಾಡಿದ್ರು ಸಹ ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನೋ ಮಟ್ಟದಲ್ಲಿ ಅಲ್ಲಿನ ವರ್ತಕರು ಇದ್ದಾರೆ ಅಂತಾನೆ ಹೇಳ್ಬಹುದು. ಸಂತೋಷ್, ಹಾಗೆ ಲೈನ್ ನಲ್ಲಿ ಗುರುಮೂರ್ತಿ ಅಂತ ಸ್ಥಳೀಯರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗುರುಮೂರ್ತಿ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ತೆ, ತಾವು ಸ್ಥಳೀಯರಿದ್ದೀರಿ, ಯಾವ್ಯಾವ ರೀತಿಯ ಸಮಸ್ಯೆಗಳನ್ನ ದಿಬ್ಬೂರಹಳ್ಳಿ ಎದುರಿಸ್ತಾ ಇರುವಂತದ್ದು ಅಂತ? ಸರ್, ದಿಬ್ಬೂರಹಳ್ಳಿ ಸರ್ಕಲ್ ಅಂತಿದೆ ಸರ್, ಅಲ್ಲಿ ಚಿಂತಾಮಣಿ ಮತ್ತೆ ಬಾಗೇಪಲ್ಲಿ ಮುಖ್ಯ ರಸ್ತೆ ಅಲ್ಲೇ ಹಾದು ಹೋಗಿದೆ ರಾಜ್ಯ ಹೆದ್ದಾರಿಗಳು. ಚೇಳೂರು ಮತ್ತೆ ಶಿಡ್ಲಘಟ್ಟಕ್ಕೂ ಅಲ್ಲೇ ಹಾದು ಹೋಗಿರುವಂತ 4 ರಸ್ತೆಗಳು ಸೇರಿರುವಂತ ಒಂದು ಸರ್ಕಲ್ ಅದು. ಈ ರಾಜ್ಯ ಹೆದ್ದಾರಿ ಯಾವ್ಯಾವ ಕಡೆಗೆ ಒಂದು ಸಂಪರ್ಕವನ್ನ ಕಲ್ಪಿಸುತ್ತೆ ಸರ್? ಇದು ಬಾಗೇಪಲ್ಲಿ ಬಂಗಾರಪೇಟೆಯಿಂದ ಚಿಂತಾಮಣಿ ಮತ್ತೆ ಬಾಗೇಪಲ್ಲಿಗೆ ಹೋಗುತ್ತೆ ಸರ್ ಈ ಕಡೆ. ಆಮೇಲೆ ಚೇಳೂರು ತಾಲೂಕು, ಚೇಳೂರು ಕಡೆಯಿಂದ ಬಂದು ಇಲ್ಲಿ ಶಿಡ್ಲಘಟ್ಟ ಮತ್ತೆ ಚಿಕ್ಕಬಳ್ಳಾಪುರ ಕಡೆ ಹೈವೇಗೆ ಇಲ್ಲಿ NH7ಗೂ ಇದು ಕನೆಕ್ಟ್ ಆಗುತ್ತೆ ಈ ರೋಡು ಅಂತ. ಮುಖ್ಯ 2 ರಸ್ತೆಗಳು ರಾಜ್ಯ ಹೆದ್ದಾರಿಗಳಾಗಿದೆ ಸರ್. ಒಂದು 170 ಮತ್ತೆ 05 ಈ ರಸ್ತೆಗಳು ಅಲ್ಲೇ ಹಾದೋಗಿರೋದ್ರಿಂದ ಅಲ್ಲಿ ಏನು ವೆಹಿಕಲ್ಗಳು ಎಷ್ಟು ಟ್ರಾಫಿಕ್ ಜಾಸ್ತಿ ಆಗಿದೆ ಸರ್ ಸಮಸ್ಯೆ ಅಲ್ಲಿ. ಅಲ್ಲಿ ಏನಾದ್ರೂ ರಸ್ತೆಗಳ ಪಕ್ಕದಲ್ಲಿ ವೆಹಿಕಲ್ಗಳು ಅಲ್ಲಿ ನಿಲ್ಸೋದಕ್ಕೂ ಜಾಗ ಇಲ್ಲ. ಏನಾಗಿದೆ ಅಂದ್ರೆ ಫುಟ್ಪಾತ್ಗಳ ಮೇಲೆ ಎಲ್ಲ ಅನಧಿಕೃತವಾಗಿ ಪೆಟ್ಟಿಗೆ ಅಂಗಡಿಗಳು ಎಲ್ಲ ನಿರ್ಮಾಣವಾಗ್ಬಿಟ್ಟು ಅಲ್ಲಿ ರಸ್ತೆಯಲ್ಲಿ ಓಡಾಡಕ್ಕೂ ಜಾಗ ಇರೋದಿಲ್ಲ. ಆಮೇಲೆ ಅದರಿಂದ ಚರಂಡಿಗಳ ವ್ಯವಸ್ಥೆನೂ ಇಲ್ಲ ಅಲ್ಲಿ. ಆ ಚರಂಡಿಗಳ ಮೇಲೆ ಏನು ಅನಧಿಕೃತವಾಗಿ ಪೆಟ್ಟಿಗೆ ಅಂಗಡಿಗಳು ಇಟ್ಟಿದ್ದಾರೆ, ಅದು ಚರಂಡಿಗಳು ಕನಿಷ್ಠ ಚರಂಡಿಗಳು ಅಭಿವೃದ್ಧಿ ಮಾಡೋದಕ್ಕೂ ಅಲ್ಲಿ ಆಗ್ತಾ ಇಲ್ಲ. ಅಲ್ಲಿ ಗ್ರಾಮ ಪಂಚಾಯತಿ ಅವ್ರನ್ನ ಕೇಳಿದ್ರು, ಫಸ್ಟ್ ಪೆಟ್ಟಿಗೆ ಅಂಗಡಿಗಳು ತೆರವುಗೊಳಿಸಿದ್ರೆ ನಾವು ರಸ್ತೆ ಅಭಿವೃದ್ಧಿ ಮಾಡಕ್ ನಾವು ರೆಡಿ ಇದ್ದೀವಿ, ಅನುದಾನ ಇದೇನ ಅದ್ರಲ್ಲಿ ಮಾಡ್ತೀವಿ ಅಂತ ಅವ್ರೆ. ಪೆಟ್ಟಿಗೆ ಅಂಗಡಿ ತೆರವುಗೊಳಿಸಕ್ ಆಗದೆ ಇರೋದಕ್ಕೆ ಕಾರಣ ಏನು ಅಂತ, ಯಾರು ಅಡ್ಡಿಪಡಿಸ್ತವ್ರೆ ಅಂತ ತೆರವು ಮಾಡಬೇಡಿ ಅಂತ? ಸರ್, ಪೆಟ್ಟಿಗೆ ಅಂಗಡಿಗಳು ತೆರವು ಮಾಡಿಸೋದಕ್ಕೆ ನೋಡಿ ಗ್ರಾಮ ಪಂಚಾಯತಿ ಪೊಲೀಸ್ ಇಲಾಖೆಯಿಂದ ಸಹ ಲೆಟರ್ ಕೊಟ್ಟಿದ್ದಾರೆ ಸರ್ ಇವ್ರಿಗೆ. ಯಾರ ಪ್ರಭಾವ ಇಲ್ಲಿ ಕೆಲಸ ಮಾಡ್ತಾ ಇದೆ? ಹೌದು, ಪೊಲೀಸ್ ಇಲಾಖೆಯಿಂದನೂ ಒಂದು ಲೆಟರ್ ಕೊಟ್ಟಿದ್ದಾರೆ ಸರ್. ಲೆಟರ್ ಕೊಟ್ಟರು ಗ್ರಾಮ ಪಂಚಾಯತಿ ಅವರು PWD ಮೇಲೆ ತೋರಿಸ್ಬಿಟ್ಟು ಅವರು ಇದು ಮಾಡ್ತಾ ಇಲ್ಲ. PWD ಅಧಿಕಾರಿಗಳು ಕೇಳಿದ್ರೆ ಇವಾಗ ನಾವು ಈಗ ನೋಟಿಸ್ ಕೊಟ್ಟಿದೀವಿ, 7 ದಿನ ಗಡುವು ಕೊಟ್ಟಿದೀವಿ, ಅದು ಮುಗಿದ ನಂತರ ನಾವ್ ಇದು ಮಾಡ್ತೀವಿ ಅಂತ 1.5 ವರ್ಷ ಆಯ್ತು ಸರ್ ನೋಟಿಸ್ ಕೊಟ್ಟು. ಇದುವರೆಗೂ 1.5 ವರ್ಷದಿಂದ ಯಾವುದೇ ಒಂದು ಇಲ್ಲಿ ಕೆಲಸ ಆಗಿಲ್ಲ ಸರ್ ಇಲ್ಲಿ. ಆಮೇಲೆ ಅವರು ರೀಸೆಂಟ್ ಆಗಿ ಅವ್ರನ್ನ ಕಾಲ್ ಮಾಡಿದ್ರೆ PWD ಇಲಾಖೆ AW ಶ್ರೀನಿವಾಸ್ ಅಂತ ಇರ್ತಾರೆ, ಅವ್ರಿಗೆ ಕಾಲ್ ಮಾಡ್ತೀವಿ. ಕಾಲ್ ಮಾಡಿದಾಗ ನಾನು ಇವಾಗ ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ರೀಸೆಂಟ್ ಆಗಿ. ಟ್ರಾನ್ಸ್ಫರ್ ಆಗ ಮುಂಚೆ ಏನ್ ಮಾಡ್ತಿದ್ರಂತವ್ರು? ಟ್ರಾನ್ಸ್ಫರ್ ಆಗ ನಿಮಿಷ ಈ ತರ ಏನು ಇದೊಂದು ನೆಪಗಳು ಹೇಳ್ಕೊಂಡು ಹೋಗ್ತೀವಿ ಸರ್, ಕುಂಟ್ನೆಪಗಳು. ಇಂದು ನಾಳೆ ಮುಂದಿನ ವಾರ ಬರ್ತೀವಿ, ನಮ್ಗೆ ಆ ಡ್ಯೂಟಿ ಇದೆ ಈ ಡ್ಯೂಟಿ ಇದೆ ಸುಮ್ನೆ ಹಾಕೊಂಡು ಕಾಲಹರಣ ಮಾಡಿದ್ರು. ಅದೇ ಇಲ್ಲಿ ರಸ್ತೆ ಮಾತ್ರ ಇವತ್ತು ಸಾರ್ವಜನಿಕರು ಓಡಾಡೋದಕ್ಕೆ ಸರ್ಕಲ್ ಅಲ್ಲಿ ಸರ್ ಒಂದು ಸಿಗ್ನಲ್ ಇಲ್ಲ ಅಲ್ಲಿ ಮೇಯ್ನು. ನಾವು ಗಮನಿಸ್ತಿದೀವಿ ಗುರುಮೂರ್ತಿ ಅವರೇ, ಆ ರಸ್ತೆನಲ್ಲಿ ಒಂದು ವೆಹಿಕಲ್ ಬಂತು ಅಂದ್ರೆ ಮತ್ತೊಂದು ವೆಹಿಕಲ್ ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕಿರಿದಾಗಿದೆ, ಅಷ್ಟು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಸ್ತೆನೆ. ಹೌದು ಸರ್ ಅಲ್ವಾ? ಈಗ ದಾರಿ ಹೋಕರಿಗೆ ಫುಟ್ಪಾತ್ ಕೂಡ ಇಲ್ಲ ಅಲ್ಲಿ. ಮತ್ತೆ ತಾವು ಹೇಳಿದ್ರಿ ಚರಂಡಿ ಕೂಡ ಇಲ್ಲ, ಚರಂಡಿ ವ್ಯವಸ್ಥೆ ಮಾಡೋಣ ಅಂತಂದ್ರೆ ಅತಿಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ.
ಏನಾದರೂ ಈ ದಾರಿ ಹೋಕರು ಅನಿವಾರ್ಯವಾಗಿ ರಸ್ತೆಯಲ್ಲೇ ನಡ್ಕೊಂಡು ಹೋಗ್ಬೇಕಾದಂಥ ಒಂದು ಪರಿಸ್ಥಿತಿ, ಏನಾದರೂ ಆಕ್ಸಿಡೆಂಟ್ಗಳಾದ್ರೆ ಸಾವು ನೋವು ಸಂಭವಿಸಿದ್ರೆ ಯಾರು ಹೊಣೆ ಅಂತ? ಸರ್ ಸುಮಾರು ಆಕ್ಸಿಡೆಂಟ್ ಆಗಿದೆ ಸರ್, ಮೇನ್ ಸರ್ಕಲ್ ಅಲ್ಲೇ ಸುಮಾರು ಆಕ್ಸಿಡೆಂಟ್ಗಳಾಗಿ ಕೈ ಕಾಲುಗಳು ಮುರ್ಕೊಂಡಿರೋರು ಸರ್ ಇದುವರೆಗೂ. ಸುಮಾರು ಆಕ್ಸಿಡೆಂಟ್ಗಳು ಅಲ್ಲಿ ಸರ್ಕಲ್ ಅಲ್ಲೇ ತಾವು ಗಮನಿಸ್ತಿರ್ಬೋದು, ಆ ಫುಲ್ ಸರ್ಕಲ್ ಮಧ್ಯದಲ್ಲೇ ಸರ್ ಅದು ಸುಮಾರು ಆಕ್ಸಿಡೆಂಟ್ ಆಗ್ತಿದೆ ಅಲ್ಲಿ. ಏನು ವೆಹಿಕಲ್ ಮುಂದೆ ಹೋಗಕ್ ಆಗ್ತೀರಾ, ಜನ ಓಡಾಡ್ತಿರ್ತಾರೆ ಅಲ್ಲಿ. ಒಂದು ವಾಹನ ಎದುರುಗಡೆ ಒಂದು ಯಾವ್ದೋ ಒಂದು ಬಸ್, ಲಾರಿರೋ, ಟೆಂಪೋ, ಕಾರೋ ಬಂತು, ಈ ಕಡೆ ನಡ್ಕೊಂಡು ಹೋಗೋದಕ್ಕೂ ಕಷ್ಟ ಇದೆ ಸರ್. ಅಂತ ಪರಿಸ್ಥಿತಿ ಅಲ್ಲಿ ಇದೆ ಸರ್ ಅಲ್ಲಿ. ಹಂಗಿದ್ರು ಅಧಿಕಾರಿಗಳು ಗಮನಿಸ್ತಿಲ್ಲ ಸರ್ ಇದು. ಓಕೆ, ಇನ್ನು ಬಸ್ ಸ್ಟ್ಯಾಂಡ್ ಕತೆ ಏನು ಅಂತ 20-30 ವರ್ಷ ಆಯ್ತಂತಲ್ರಿ? ಭಾರಿ ಆಶ್ಚರ್ಯ ಆಗ್ತಿದೆ ನನಗೆ. 20-30 ವರ್ಷ ಆದ್ರೂ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ಹೆಂಗ್ ಸಾಧ್ಯ ಅಂತ? ಜನಪ್ರತಿನಿಧಿಗಳಿಗೆ ಇದು ಯಾವುದು ಕಾಣಿಸೋದೇ ಇಲ್ವಾ ಅಂತ? ಹೌದು ಸರ್, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ತರ ಸಾರ್ವಜನಿಕರಿಗೆ ಅನುಕೂಲ ಮಾಡೋಂಥದ್ದು ಅವರು ಮಾಡ್ಬೇಕಾಗಿತ್ತು. ಬಸ್ ಸ್ಟ್ಯಾಂಡೇ ಇಲ್ವಾ ಅಲ್ಲಿ? ಸರ್ ಬಸ್ ಸ್ಟ್ಯಾಂಡೇ ಇಲ್ಲ ಸರ್, ಅಲ್ಲಿ ಕನಿಷ್ಠ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ ಸರ್. ಹಂಗಿರುತ್ತೆ ಅಲ್ಲಿ ಸುಮ್ಮನೆ ನಿಂತ್ಕೊಬೇಕು, ಎಷ್ಟೊತ್ತ ನಿಂತ್ಕೊಳ್ಳೋದೆ. ಕನಿಷ್ಠ ತೆಂಗುದಾಣಗಳು ನಿರ್ಮಾಣ ಆಗಿ ಜಾಗ ಇದೆ, ಬಸ್ ಬರ ತಿರ್ಸ್ಕೊಳ್ಳೋಕ್ಕೂ ಜಾಗ ಇಲ್ಲ ಸರ್. ಇವಾಗ ಚಿಕ್ಕಬಳ್ಳಾಪುರ ಮತ್ತೆ ಶಿಡ್ಲಘಾಟಿಂದ ಬಸ್ಗಳು ಬರುತ್ತೆ, ಅಲ್ಲಿ ಕನಿಷ್ಠ ಒಂದು ರೋಡ್ ಅಲ್ಲಿ ತಿರ್ಸ್ಕೊಂಡ್ ಬರೋಕ್ಕೂ ಜಾಗ ಇರೋದಿಲ್ಲ. ಅಲ್ಲಿ ವೆಹಿಕಲ್ಗಳೆಲ್ಲ ಅಲ್ಲಿ ರೋಡ್ ಪಕ್ಕದಲ್ಲಿ ಹಾಕಿರ್ತಾರೆ, ರೋಡಲ್ಲಿ ಹಾಕಿರ್ತಾರೆ. ವೆಹಿಕಲ್ ಟೂ ವೀಲರ್ಸ್ ಇವೆಲ್ಲ ವೆಹಿಕಲ್ ಎಲ್ಲ ರೋಡಲ್ಲೇ ಇರುತ್ತೆ, ಅಲ್ಲಿ ತಿರ್ಸ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ. ಅವರು ಹಿಂಸೆ ಪಡ್ತಾರೆ. ನಾವು ಯಾವ ತರ ಇಲ್ಲಿ ಈ ತರ ನಾವು ಬಸ್ ಯಾವ ತರ ರಿವರ್ಸ್ ಮಾಡ್ಬೇಕು, ಯಾವ ತರ ನಾವು ಇದ್ ಮಾಡ್ಬೇಕಂತ ಒಂದು ಹಿಂಸೆ ಅನುಭವಿಸಿದ್ರೆ ಅವರು ಸರ್. ಈಗ ಇದು ಪೂರ್ತಿ ದಿಬ್ಬೂರಹಳ್ಳಿನ ಇದು? ಹೌದು ಸರ್, ದಿಬ್ಬೂರಹಳ್ಳಿ ಸರ್ಕಲ್ ಸರ್ ಅದು. ಓಕೆ, ಸರ್ಕಲ್ ಅಂದ್ರೆ ಊರ ಹೆಸರು ದಿಬ್ಬೂರಹಳ್ಳಿನ ಏನು? ಹೌದು ಸರ್, ದಿಬ್ಬೂರಹಳ್ಳಿ ಸರ್. ಓಕೆ, ದಿಬ್ಬೂರಹಳ್ಳಿ ಸರ್ಕಲ್ ನಾವೀಗ ನೋಡ್ತಿರುವಂತದ್ದು. ಸುಮಾರು ಎಷ್ಟು ಜನಸಂಖ್ಯೆ ಇರುವಂತಹ ಒಂದು ಹಳ್ಳಿ ಸರ್ ಇದು? ಸರ್ ಸುಮಾರು ಒಂದು 3000 ಜನಸಂಖ್ಯೆ ಇರುತ್ತೆ ಸರ್ ಅಲ್ಲಿ. ಓಕೆ, 3000 ಜನಸಂಖ್ಯೆ ಇರುವಂತದ್ದು. ಅದು ಗ್ರಾಮ ಪಂಚಾಯತಿ ಸರ್, ಅದು ಮೇನು. 3000 ಜನಸಂಖ್ಯೆ ಅಂದ್ರೆ ಗ್ರಾಮ ಪಂಚಾಯತಿ ಇದ್ದೇ ಇರುತ್ತೆ. ಹೌದು ಸರ್, ಗ್ರಾಮ ಪಂಚಾಯತಿ ಅದು. ಆ ಗ್ರಾಮ ಪಂಚಾಯತಿ ಇದು ಮುಖ್ಯ ಸರ್ಕಲ್ ಸರ್, ಮೇನ್ ಇದು. ಈ 2 ಹೋಬಳಿಗಳಿಗೂ ಮುಖ್ಯ ಸರ್ಕಲ್ ಇದು. ಬಶೆಟ್ಟಹಳ್ಳಿ ಹೋಬಳಿ, ಸಾದ್ಲಿ ಹೋಬಳಿ, ಇವಾಗೆಲ್ಲ ಮುಖ್ಯ ಸರ್ಕಲ್ ಸರ್ ಇದು. ಒಂದು ತಾಲೂಕ್ ಮಟ್ಟದಲ್ಲಿ ಇರೋಂತ ಇದು ಇಲ್ಲಿದೆ ಸರ್, ಅಷ್ಟಿದೆ ಟ್ರಾಫಿಕ್. ಅಷ್ಟಿದ್ರು ಇವ್ರು ಯಾಕೆ ಗಮನ ಹರಿಸಿಲ್ಲ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಸರ್. ನಾವ್ ಎಷ್ಟು ಹೇಳಿದ್ರು ಅವ್ರು ಕಿವಿಗೆ ಹಾಕ್ತಾರೆ. ನಾವು ಈ ಗ್ರಾಮ ಪಂಚಾಯತ್ ಅವ್ರನ್ನ ಕೇಳಿದ್ರೆ, ನಾನು PWD ಬಂದ್ರೆ ಅವರು ತೆರವುಗೊಳಿಸಿದ್ರೆ ನಾವು ರಸ್ತೆ ಮಾಡಕ್ ರೆಡಿ ಇದೀವಿ, ಅವ್ರು ಮಾಡ್ತಿಲ್ಲ ಅಂತ ಅವ್ರ ಮೇಲೆ ಹೇಳ್ತಾರೆ. ಆದ್ರೆ ಇವ್ರು ಯಾರನ್ನ ಏನ್ ಮಾಡ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ ಸರ್. ಅವರು ನಾವು ಯಾವ ತರ ಕೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಇವ್ರಿಗೆ ಯಾವ ತರ ಹೇಳ್ಬೇಕಂತ. ಅಲ್ಲ, ಈಗ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂತ ಪ್ರಯತ್ನ ತಾವು ಮಾಡಿದಿರಲ್ವಾ ಸರ್? ಜನಪ್ರತಿನಿಧಿಗಳೆಲ್ಲ ಮಾಡಿದೀವಿ ಸರ್. ಏನ್ ಹೇಳ್ತಾರೆ MLAಗಳು, ಆ ಭಾಗದ MLAಗಳು? ಸರ್ ಇವರು ನಮ್ಗೆ AW ಅವ್ರು ಕೇಳಿದಾಗ MLA ಅವರು ನಾನು ಹೆಚ್ಚಿನ ಅನುದಾನ ತಾಕ್ಸ್ತೀವಿ, ಹಾಕಿದಾಗ ನಾವು ಡೆವಲಪ್ಮೆಂಟ್ ಮಾಡ್ತೀರಾ ಅಂತ ಅವರೇ ಹೇಳಿದ್ರು ಸರ್. ಅಲ್ಲಿವರೆಗೂ ನೀವು ಸ್ವಲ್ಪ ಇದ್ ಮಾಡಿ ಅಂತ ಹೇಳಿದ್ರು ಅಂದ್ಬಿಟ್ಟು ಅವರು AW ಶ್ರೀನಿವಾಸ್ ಅವರು ಹೇಳಿದ್ದಾರೆ. ನಾವ್ ಹೇಳಿದ್ವಿ, ನಾವು ಇರ್ಲಿ MLA ಸಾಹೇಬರು ಹಾಕ್ಲಿ, ಡೆವಲಪ್ಮೆಂಟ್ ಆದ್ರೆ ಇನ್ನು ಒಳ್ಳೇದಲ್ವಾ, ಇನ್ನು ಚೆನ್ನಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಷ್ಟರಲ್ಲಿ ಚರಂಡಿಗಳು ಇವಾಗ ಮಳೆ ಬಂದ್ರೆ ರಸ್ತೆ ಮೂಲಕ ಎಲ್ಲ ನೀರು ಹರಿಯುತ್ತೆ ಸರ್. ಸುಮಾರು 1 ಕಿಲೋಮೀಟರ್ ಇಂದ ಬರುವಂತ ನೀರು ರಸ್ತೆ ಸರ್ಕಲ್ ಅಲ್ಲಿ ಬಂದು ಹರಿಯುತ್ತೆ ಸರ್. ಆ ಸರ್ಕಲ್ ಹರಿದು ಗ್ರಾಮದ ಮೇಲೆ ಹೋಗುತ್ತೆ ಸರ್. ದಿಬ್ಬೂರಹಳ್ಳಿ ಗ್ರಾಮದ ಮೇಲೆ, ಆಮೇಲೆ ತೋಟಗಳ ಮೇಲೆ ಹರಿಯುತ್ತಿದೆ ನೀರು. ಶುದ್ಧವಾಗಿ ಕೆರೆಗೆ ಹೋಗಂತ ನೀರು ಊರಿನ ಮೇಲೆ, ತೋಟಗಳ ಮೇಲೆ ಹರ್ಕೊಂಡು ಹೋಗುತ್ತೆ ಸರ್. ಆ ತರ ಇವಾಗ ಅಲ್ಲಿ ಇದಾಗಿದೆ. ಬಹುಶಃ ಜನಪ್ರತಿನಿಧಿಗಳು ನೋಡಿ ವೋಟ್ ಕೇಳುವಾಗ ಮಾತ್ರ ಬರ್ತಾರೆ, ಆಗ ಮಾತ್ರ ಜನರ ನೈಜ ಸಮಸ್ಯೆಗಳು ಅರಿವಾಗುತ್ತೆ ಅವರಿಗೆ. ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ, ಬರೀ ಅದು ಆಶ್ವಾಸನೆಗಷ್ಟೇ ಸೀಮಿತ ಆಗುತ್ತೆ. ಅಂದರೆ ಅಂಥವ್ರನ್ನ, ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಅಂಥವ್ರನ್ನ ನಾವು ನಿರ್ಲಕ್ಷ್ಯ ಮಾಡೋದು, ಅಥವಾ ಅಂಥ ಒಬ್ಬ ಲೀಡರ್ ಆಗಿ ನಿಲ್ಲೋದಕ್ಕೆ ಬಂದಂಥ ವ್ಯಕ್ತಿಯನ್ನು ಅಥವಾ ಅಭ್ಯರ್ಥಿಯನ್ನು ಬಹಿಷ್ಕಾರ ಮಾಡೋದು, ಸೊ ಇದೇ ಒಂದು ಪರಿಣಾಮಕಾರಿಯಾದಂಥ ಅಸ್ತ್ರ ಅಂತ ಅನ್ಸುತ್ತಪ್ಪ ಅಲ್ಲಿನ ಜನರಿಗೆ. ಹೌದು ಸರ್, ಇವಾಗ ಎಷ್ಟು ಜನ ಹಿಂಸೆ ಅನುಭವಿಸ್ತಾರೆ ಸರ್ ಜನ. ಈ ತರ ಹಿಂಸೆ ಅನುಭವಿಸಿ ಆಕ್ಸಿಡೆಂಟ್ಗಳೆಲ್ಲ ಆಗಿ ಎಷ್ಟು ಜನ ಪಾಪ ಅನುಭವಿಸಿದಾರೆ ಅಂತ ಅದು ಅರ್ಥ ಮಾಡ್ಕೊಬೇಕು ಸರ್. ಚುನಾಯಿತ ಜನಪ್ರತಿನಿಧಿಗಳು ಫಸ್ಟ್ ಆಲೋಚನೆ ಮಾಡ್ಬೇಕಿದು. ಸಾರ್ವಜನಿಕರಿಗೆ ಈ ತರ ಅನುಕೂಲ ಮಾಡೋದು, ಈ ತರ ಇದೆಲ್ಲ ಪೆಂಡಿಂಗ್ ಇದೆಲ್ಲ ಕಳಿಸಿ ಇದಾದ್ರು ಮಾಡೋಣ. ಅವರು ಏನೇ ಸುದ್ದಿ ವಾಹಿನಿಗಳಲ್ಲೂ ಬಂದ್ರು, ಪೇಪರ್ಗಳಲ್ಲಿ ಬಂದ್ರು ಇವರು ಗಮನ ಹರಿಸಿಲ್ಲ ಅಂದ್ರೆ ಇನ್ನೆಷ್ಟು ಮಾತ್ರಕ್ಕೆ ಸರ್ ಇರ್ತಾರೆ ಸರ್. ಅದು ಯೋಚನೆ ಮಾಡ್ಬೇಕಾಗುತ್ತೆ ಸರ್. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಒಂದು ಬಸ್ ಬಂದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ದಾರಿಲೇ ನಿಲ್ಲಿಸ್ಕೋಬೇಕು. ತುಂಬ ಚಿಕ್ಕದಾಗಿರುವಂಥ ದಾರಿ, ಆ ದಾರಿ ನಿಲ್ಲಿಸ್ಕೊಂಡ್ರೆ ಅಲ್ಲಿ ಪ್ರಯಾಣಿಕರು ಹತ್ತೋವರೆಗೂ ಹಿಂದೆ ಬರುವಂಥ ವೆಹಿಕಲ್ಗಳು ಮುಂದೆ ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಕೂಡ ಹಾಗೆ ನಿಲ್ಲಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ದೃಶ್ಯದಲ್ಲಿ ಗಮನಿಸ್ತಿದ್ವಿ. ಅಂದರೆ ಒಂದು ವೆಹಿಕಲ್ ನಿಂತ್ಕೊಂತು ಅಂದರೆ ಇನ್ನೊಂದು ವೆಹಿಕಲ್ ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಇಲ್ಲ ಸರ್, ಆಗೋದಿಲ್ಲ ಸರ್. ಯಾಕಂದ್ರೆ ಅಲ್ಲಿ ರಸ್ತೆಯಲ್ಲಿ ಬಸ್ಸಿಗೆ ಜನ ಜಾಸ್ತಿ ತುಂಬ್ಕೊಂಡಿರ್ತಾರೆ. ಇವಾಗ ಶಾಲೆಗೆ ಹೋಗೋ ಮಕ್ಕಳು, ವಿದ್ಯಾರ್ಥಿಗಳೆಲ್ಲ ಇರ್ತಾರೆ, ಪ್ರಯಾಣಿಕರು ಇರ್ತಾರೆ. ಪ್ರಯಾಣಿಕರೆಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿರುವಾಗ ಅಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ಶಿಡ್ಲಘಾಟದ ಒಂದು ಕಡೆ ನಿಲ್ಲುತ್ತೆ ಬಸ್ಸುಗಳು.
ಆಮೇಲೆ ಬಾಗೇಪಲ್ಲಿ ಆ ಕಡೆ ಅದು ಆ ಕಡೆ ಒಂದೇ ಇದಿದೆ, ಆ ಕಡೆ ಒಂದೊಂದು ಸಿಂಗಲ್ ಇಳಿಯುತ್ತೆ. ಇದು 2 ರೋಡ್ 2 ಕಡೆ ಹೋಗುತ್ತೆ ಸರ್, ಚಿಕ್ಕಬಳ್ಳಾಪುರ ಮತ್ತೆ ಶಿಡ್ಲಘಟ್ಟ. ಬಸ್ಸುಗಳು ಅಲ್ಲಿ 2 ಕಡೆ ಹೋಗಂತ ಪ್ರಯಾಣಿಕರು ಒಂದೇ ಕಡೆ ಇರ್ಬೇಕಾಗ್ತದೆ. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ ಅವ್ರಿಗೆ. ಬಂದಾಗ ನಿಂತ್ಕೊಳ್ಳೋಕ್ ಜಾಗ ಇಲ್ಲ ಅಂದ್ರೆ ಇನ್ನು ಬಸ್ ಬಂದ ಮೇಲೆ ಇನ್ನು ಅಲ್ಲಿ ಎಲ್ಲಿ ನಿಲ್ಲಿಸ್ತಾರೆ ಸರ್? ರೋಡಲ್ಲೇ ನಿಲ್ಲಿಸ್ಬೇಕಿನ್ನು. ರೋಡಲ್ಲಿ ನಿಲ್ಸಿದಾಗ ಪ್ರಯಾಣಿಕರು ಹತ್ತುವಂತ ಸಂದರ್ಭದಲ್ಲಿ ತಡ ಆಗುತ್ತೆ. ತಡ ಆದಾಗ ವಾಹನಗಳು ಸಹ ಒಂದಕ್ಕೊಂದು ಬಂದ್ ಹಿಂದೆ ಸಾಲಾಗಿ ನಿಲ್ಲುವಂತ ಆ ವ್ಯವಸ್ಥೆ ಅಲ್ಲಿ ಕಾಣಿಸುತ್ತೆ ಸರ್ ಅಲ್ಲಿ. ಈಗ ಒಂದ್ ಕಡೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ, MLA ಗಳಿಗೆ ಮನವಿ ಮಾಡಿದ್ವಿ ಅಂತ ಹೇಳ್ತೀರಿ. ಇದಾವುದಕ್ಕೂ ಕೂಡ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದಾದ್ರೆ ಬರೀ AC ಯಲ್ಲಿ ಆರಾಮಾಗಿ ಮಲ್ಕೊಂಡು ನಿದ್ರಾವಸ್ಥೆಯಲ್ಲಿರುವಂಥ ಅಧಿಕಾರಿಗಳನ್ನ ಅಥವಾ ಸಂಬಂಧಪಟ್ಟಂಥ MLA ಗಳನ್ನ ಎಚ್ಚರಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರ ವಾಟ್ ನೆಕ್ಸ್ಟ್ ಏನು ಮಾಡಬಹುದು ಅಂತಂದರೆ ಹೋರಾಟ ಮಾಡ್ಬೋದು, ಪ್ರತಿಭಟನೆ ಮಾಡ್ಬೋದು. ಪ್ರತಿಭಟನೆ ಬಿಸಿ ತಟ್ಟಿದ್ರೆ ಮಾತ್ರ ಎಚ್ಚೆತ್ತುಕೊಳ್ತಾರೆ ಅಂತ ಅನ್ಸುತ್ತೆ ಸಂಬಂಧಪಟ್ಟವರು. ಹೌದು ಸರ್, ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಆ ತರ ರೋಡ್ ಬ್ಲಾಕ್ ಮಾಡೋಂತ ಕೆಲಸನೂ ಮಾಡ್ಬೇಕಂತ ಸಾರ್ವಜನಿಕರಲ್ಲಿ ನಾವು ಕೇಳ್ತೀವಿ ಸರ್. ನಾವುನು ಈ ತರ ಆದ್ರೆ ಏನು ಮಾಡಕ್ಕಾಗಿಲ್ಲ, ನಾವು ರಸ್ತೆಯನ್ನ ಬಂದ್ ಮಾಡಿ ನಾವು ಈ ತರ ಎಚ್ಚರಿಕೆ ಕೊಡಂತ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಆಗಲ್ಲ. ಇವರು ಇಷ್ಟು ಆದ್ರೂ ಇದುವರೆಗೂ ಎಚ್ಚೆತ್ಕೊಂತ ಇಲ್ಲ ಅಧಿಕಾರಿಗಳು. ಯಾರು ಒಂದು ಒತ್ತಡದಿಂದ ಇದಾರೋ ಏನಂತ ಅರ್ಥ ಆಗ್ತಿಲ್ಲ. ಇಲ್ಲ ಒತ್ತಡ ಇದು, ಇವ್ರಿಗೆ ಏನು ಸಮಯ ಪ್ರಜ್ಞೆ ಇಲ್ವೋ ಏನಂತೂ ಅರ್ಥ ಆಗ್ತಿಲ್ಲ. ಈಗ ಮತ್ತೊಂದು ಸಮಸ್ಯೆ ಅಂತಂದ್ರೆ ಒಂದ್ ಕಡೆ ಬಸ್ ನಿಲ್ದಾಣದ್ದು ರಸ್ತೆ ಕಿರಿದಾಗಿದೆ, ಇದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಮತ್ತೊಂದು ಕಡೆ ಸಿಗ್ನಲ್ ಸಮಸ್ಯೆನೂ ಇದೆಯಂತಲ್ಲ ಅಲ್ಲಿ ಅಂತ. ಸಿಗ್ನಲ್ ಸರಿಯಾದಂತ ವ್ಯವಸ್ಥೆಗಳಿಲ್ಲ ಅನ್ನುವಂತ ಮಾತಿದೆ. ಹೌದು ಸರ್, ಅಲ್ಲಿ ಸಿಗ್ನಲ್ ಇದುವರೆಗೂ ಹಾಕಿಲ್ಲ ಸರ್. ಅಲ್ಲಿ ಸಿಗ್ನಲ್ ಆಗಿಲ್ಲ. ಅಲ್ಲಿ ಸಿಗ್ನಲ್ ವ್ಯವಸ್ಥೆನಿಲ್ಲ. ಅಲ್ಲಿ ಒಂದು ಲೈಟ್ ಹಾಕಿದ್ದಾರೆ ಸರ್, ಐಮಾಸ್ ಲೈಟ್ ಹಾಕಿದ್ದಾರೆ. ಅದು ಸುತ್ತಲೂ ಒಂದು ಇದು ಕಟ್ಟಿರ್ತಾರೆ, ಕಟ್ಟಡ ಕಟ್ಟಿರ್ತಾರೆ. ಆ ಕಟ್ಟಡ ಎಲ್ಲ ಕುಸಿದ್ಬಿಟ್ಟಿದೆ. ಆಮೇಲೆ ಅಲ್ಲಿ ವಿದ್ಯುತ್ ಇದು ಸಹ ಬೋರ್ಡ್ ಸಹ ಫಿಟ್ ಮಾಡಿದ್ದಾರೆ. ಅದು ನೆಲದ ಮೇಲೆ ಇದೆ ಸರ್. ಅಲ್ಲಿ ರೋಡ್ ಪಕ್ಕದಲ್ಲೇ ನೆಲದ ಮೇಲೆ ಕಾಣಿಸ್ತಿದೆ. ಸರ್ಕಲ್ ಅಲ್ಲೇ ಇದೆ ಅಲ್ವಾ ಅದು? ಹೌದು ಸರ್, ಸರ್ಕಲ್ ಮಧ್ಯ ಸರ್ಕಲ್ ಸರ್. ಅದೇ ಸರ್ಕಲ್ ಅಲ್ಲೇ ಮಧ್ಯ ಸರ್ಕಲ್ ಇದೆ. ಅಲ್ಲೇ ಕಿರಿದಾಗಿದೆ ರಸ್ತೆ ಕೂಡ. ಅಲ್ಲಿ ಕಿರಿದಾಗಿರೋದ್ರಿಂದ ವಾಹನಗಳು ಏನು ಇದ್ ಮಾಡಿದ್ವು, ಅಲ್ಲಿ ಬಿದ್ದೋಗಿದೆ. ಅದು ಕರೆಕ್ಟ್ ಚೆನ್ನಾಗಿತ್ತು ದಿಂಡು, ಕಟ್ಟಡ ಕಟ್ಟಿರೋದು ಅದೆಲ್ಲ ಬಿದ್ದ್ಬಿಟ್ಟಿದೆ. ಬಿದ್ದು ಬೋರ್ಡ್ ಮಾತ್ರ ಓಪನ್ ಆಗಿದೆ ಸರ್. ಅಲ್ಲಿ ವಿದ್ಯುತ್ ಇರೋಂತ ಕಂಬ ಪಕ್ಕದಲ್ಲಿ ಕೆಳಗಡೆ ಇರೋಂತದ್ದು ಓಪನ್ ಇದೆ. ಅಷ್ಟಿದ್ರು ಅದ್ರ ಕಡೆನೂ ಗಮನ ಹರಿಸ್ತಿಲ್ಲ. ಮತ್ತೆ ರಸ್ತೆ ಈ ತರ ಇದೆಯಲ್ಲ ಅಂತ ಇದ್ರ ಕಡೆನೂ ಗಮನ ಹರಿಸ್ತಿಲ್ಲ. ಈ ಗ್ರಾಮ ಪಂಚಾಯತಿ ಅವರು ಯಾವ್ದೋ ಒಂದು ನೆಪ ಹೇಳ್ಕೊಂಡು ಲೆಟರ್ ಹಾಕಿದ್ರೆ ಲೆಟರ್ ಮೇಲೆ ತೋರಿಸಿದ್ದಾರೆ ಸರ್. ಇವರು ಕಂಟಿನ್ಯೂಸ್ ಲೆಟರ್ ತೋರಿಸಿದ್ದಾರೆ. ನೋಡಿ, ನಾವು ಆವಾಗ ಲೆಟರ್ ಹಾಕಿದ್ವಿ, ಇವಾಗ ಲೆಟರ್ ಹಾಕಿದ್ವಿ, ಅವ್ರು ಬರ್ಬೇಕು ಮಾಡ್ಬೇಕು ಅಂತ ಅವ್ರ ಮೇಲೆ ಹೇಳ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಇವಾಗ ಇವ್ರು ಮಾಡ್ಬೇಕಂತ ಲೆಟರ್ ಹಾಕಿದ್ವು ಅಂತ ಹೇಳ್ತಾರೆ. ಫಾಲೋ ಅಪ್ ಮಾಡಿದವ್ರು ಯಾರು ಸರ್ ಇದನ್ನ? ಕರೆಕ್ಟ್. ಇವಾಗ ಲೆಟರ್ ಹಾಕ್ತಾರಲ್ಲ, ಲೆಟರ್ ಇವಾಗ ಪೊಲೀಸ್ ಇಲಾಖೆ ಅವ್ರು ಏನ್ ಮಾಡಿದ್ರು, ಟ್ರಾಫಿಕ್ ಅಲ್ಲಿ ತರ ಸಮಸ್ಯೆ ಇದೆ ಅಂದ್ಬಿಟ್ಟು ಪಾದಚಾರಿ ಏನು ರಸ್ತೆ ಇದನ್ನ ಒತ್ತುವರಿ ತೆರವುಗೊಳಿಸ್ಬೇಕಂತ ಪೊಲೀಸ್ ಇಲಾಖೆಯಿಂದ ಲೆಟರ್ ಹಾಕಿದ್ದಾರೆ ಗ್ರಾಮ ಪಂಚಾಯತಿಗೆ. ಇವರು ಈ ಗ್ರಾಮ ಪಂಚಾಯತಿಯಿಂದ ಇವ್ರಿಗೆ PWD ಇಲಾಖೆಗೂ ಲೆಟರ್ ಹಾಕಿದ್ದಾರೆ. ಆದ್ರೆ ಹಾಕ್ದಾಗ ಅದನ್ನ ಫಾಲೋ ಅಪ್ ಮಾಡೋ ಜವಾಬ್ದಾರಿ ಇವ್ರಿಗೆ ಇರ್ಬೇಕಲ್ಲ ಸರ್, ಅಧಿಕಾರಿಗಳಿಗೂ. ಯಾಕೆ ಇದು ಆಗ್ತಿಲ್ಲ, ಯಾಕೆ ಮಾಡ್ಲಿಲ್ಲ ಅಂತಾನು ಇವ್ರು ಆತರ ತಲೆ ಕೆಡ್ಸ್ಕೊಡೋದಿಲ್ಲ ಅಧಿಕಾರಿಗಳು. ಅದು ಬಿಟ್ಬಿಟ್ಟು ಇವಾಗ ಏನ್ ಮಾಡ್ತಿದ್ದಾರೆ, ಯಾರೋ ಆದ್ರೆ ಆಗ್ಲಿ ಹೋಗ್ಲಿ ಯಾವ್ದೋ ಒಂದು ಹೇಳ್ಬೇಕು. ನಾವು ನೋಡ್ರಿ ಲೆಟರ್ ಹಾಕಿದೀವಿ, ಅವ್ರು ಮಾಡಿದ್ರೆ ನಾವು ಬೇಡ ಅಂತೀರೇನ್ರಿ? ಅವ್ರು ಮಾಡ್ಕೊಟ್ರೆ ನಾವು ಇಲ್ಲಿ ಚರಂಡಿಗಳ ಅಭಿವೃದ್ಧಿ ಮಾಡೋಂಥದ್ದು, ಸರ್ಕಲ್ ಅಭಿವೃದ್ಧಿ ಮಾಡೋ ಕೆಲಸ ನಾವು ಮಾಡ್ತೀವಿ, ಅನುದಾನ ರೆಡಿ ಇದೆ, ಅವ್ರು ಮಾಡ್ಬೇಕಾಗಿರೋದು ಅವರು ಅಂತ ಅವ್ರ ಮೇಲೆ ಹೇಳ್ಕೊಂಡು ಇವ್ರು ಕಾಲ ಹಾಕ್ತಿದ್ದಾರೆ ಸರ್. ಓಕೆ, ಇತ್ತೀಚಿನ ಸರ್ ಇವಾಗ PDO ಅಂತಿದ್ದಾರೆ ಸರ್. 1.5 ತಿಂಗಳಾಗಿದೆ ಸರ್ PDO ಗ್ರಾಮ ಪಂಚಾಯತಿಗೆ ಬಂದು. ಇದುವರೆಗೂ PDO ಗ್ರಾಮ ಪಂಚಾಯತಿಗೆ ಬಂದಿಲ್ಲ. ಅವರು ನಾವು ಬರ್ದ್ ಕೊಟ್ಬಿಟ್ಟಿದ್ದೀನಿ, ನಾನು ಬರಲ್ಲ ಅಂದ್ಬಿಟ್ಟು, ನಾನು ಇವಾಗ ನಾನು ಮಾಡಿದ್ದೀನಿ, CO ಬರ್ದ್ ಕೊಟ್ಬಿಟ್ಟಿದ್ದೀನಿ, ನಾನು ಬರಲ್ಲ ಅಂದ್ಬಿಟ್ಟು, ಬೇರೆಯವ್ರನ್ನ ಹಾಸ್ಕೊಳ್ಳಿ ಅಂದ್ಬಿಟ್ಟು ಅಂತ ಹೇಳ್ತಾರೆ ಅವರು. ಈ ಕಡೆ ಬರೋದೇ ಇಲ್ಲ. ಓಕೆ, ದಯವಿಟ್ಟು ನಿಮ್ಮ ಹೋರಾಟ ಹೀಗೆ ನಿರಂತರವಾಗಿ ಏನಾದರೂ ಹೋರಾಟ ಮಾಡಿದ್ರೆ ಒಂದಷ್ಟು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳನ್ನು ಮನವಿ ಮಾಡಿಕೊಳ್ಳುವಂಥದ್ದು ಅಥವಾ ಅವರ ಗಮನ ಸೆಳೆಯುವಂಥ ಒಂದು ಪ್ರಯತ್ನ ಇನ್ನಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಇತ್ತ ಗಮನ ಹರಿಸ್ತಾರೆ ಅನ್ನುವಂಥದ್ದು ನಮ್ಮ ಭಾವನೆ. ಮತ್ತು ಅಲ್ಲಿನ ಸಮಸ್ಯೆಗಳ ಬಗೆಹರಿಲಿ, ಮೂಲಭೂತ ಸೌಕರ್ಯಗಳ ಕೊರತೆ ನೀಗಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಗುರುಮೂರ್ತಿ ಅವರೇ, ಫ್ರೀಡಮ್ TV ಜೊತೆ ಮಾತಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕರೆ ಮಾಡ್ಬೋದು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ. ವಾಟ್ಸಪ್ ಮೂಲಕ ಸಾಕ್ಷ್ಯ ಸಮೇತ ನೀವು ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ವಾಟ್ಸಪ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ, 9686651049. ಸಾಕ್ಷ್ಯ ಸಮೇತ ವಾಟ್ಸಪ್ ಮಾಡಿ. ಅಥವಾ ಕಚೇರಿಗೆ ತಾವು ಭೇಟಿ ಕೊಡೋದಾದರೆ ಬ್ಲಿಂಕ್ ಆಗ್ತಾ ಇರುವಂಥ ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ನಾವು ಈಗಾಗಲೇ ವಾಟ್ಸಪ್ ನಂಬರ್ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಕಚೇರಿ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಫ್ರೀಡಮ್ TV ನಂಬರ್ 71/1, 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, SC ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಕಚೇರಿಯ ಅಡ್ರೆಸ್ ಇದು. ಈ ಅಡ್ರೆಸ್ಗೆ ನೀವು ಕಚೇರಿಗೆ ಬಂದು
ನಿಮ್ಮ ಸಮಸ್ಯೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳೇನಿದೆ ಅದನ್ನು ನಮಗೆ ಕೊಟ್ಟರೆ ನಾವು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮೂಲಕ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ನೀಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ, ವಿಸ್ತೃತ ವರದಿಯನ್ನು ಬಿತ್ತರಿಸುವ ಮೂಲಕ ಅಂತ ಹೇಳ್ತಾ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.